जिंदाबाद अंबेडकर जिंदाबाद 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 अंबेडकर जिंदाबाद ಗ್ರಾಮಗಳ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಕರ್ನಾಟಕದ ಭೀಮಸೇನೆ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ಬೇಕೇ ಬೇಕು, ನ್ಯಾಯ ಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ತಾಲೂಕಿನ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಸಂಸ್ಥಾಪಕ ಅಧ್ಯಕ್ಷ ಶಂಕರ ರಾಮಲಿಂಗಯ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಜೈಭೀಮ್ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಾಲೂಕಿನ ಹಲವು ಸಮಸ್ಯೆಗಳನ್ನು ಒಳಗೊಂಡಂತೆ ಹಾಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿ ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ ರಾಮಲಿಂಗಯ್ಯ ಮಾತನಾಡಿ, ಅಧಿಕಾರಕ್ಕೆ ಬರುವ ಮುನ್ನ ದಲಿತರ ಪರ ದಲಿತರ ಧ್ವನಿಯಾಗಿ ಶ್ರಮಿಸುತ್ತೇವೆಂದು ವಾಗ್ದಾನ ಮಾಡುವ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಕೂಡಲೇ ಸಂಪೂರ್ಣ ದಲಿತ ವಿರೋಧಿ ಕಾರ್ಯಗಳನ್ನು ಮಾಡಲು ಮುಂದಾಗಿರುವುದು ವಿಪರ್ಯಾಸವೇ ಸರಿ. ಸ್ಥಳೀಯ ಗ್ರಾಮಗಳಲ್ಲಿ ಬಡ ಕುಟುಂಬಗಳು ಸಾಕಷ್ಟಿವೆ. ಸೂಕ್ತ ಸ್ಥಳವನ್ನು ಗುರುತಿಸಿ ಬಡ ಕುಟುಂಬಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕೆಂದು ಮನವಿ ಮಾಡಿದರು. ಈ ದಲಿತ ವಿರೋಧಿ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳಿ ನಮ್ಮ ದಲಿತರ ಅಂದ್ರೆ ಬಡವರು ಎಲ್ಲಿದ್ದಾರೋ, ಬಡವರು ಜಮೀನು ಎಲ್ಲಿದೋ ಅದನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲನೇ ಹೋರಾಟ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರ ಮುಂಚೆ ನಮ್ಮ ಜಿಲ್ಲಾಧ್ಯಕ್ಷ ಬಂದ್ಬಿಟ್ಟು ಗಮನಕ್ಕೆ ತಂದಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಸ್ಮಶಾನ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತೆ ನಿವೇಶನ ಆಗ್ಬೋದು, ರಸ್ತೆಯಲ್ಲಿ ಓಡಾಡುವಂತಹ ದಾರಿದೀಪ ಅಳವಡಿಕೆ ಆಗ್ಬೋದು, ಸುಮಾರು ಮನವಿಗಳನ್ನು ಕೊಟ್ಟಿದ್ರು ಸಹ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಿಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತಂದ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಜೈಭೀಮ್ ಮಂಜುನಾಥ್ ಮಾತನಾಡಿ, ತಾಲೂಕಿನ ಅಯ್ಯಮ್ಮನಹಳ್ಳಿಯಲ್ಲಿ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದ ಕೊರತೆ ಇದ್ದು ಮಕ್ಕಳ ಪ್ರಾಥಮಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅಂಗನವಾಡಿ ಕೇಂದ್ರವನ್ನು ಸ್ಥಾಪಿಸಲು ಮನವಿ ಮಾಡಿದರು. ಸ್ಥಳೀಯ ಗ್ರಾಮದ ನಾಗರಿಕರಿಗೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ರಸ್ತೆ ಚರಂಡಿಗಳ ವ್ಯವಸ್ಥೆ, ಬೀದಿ ದೀಪಗಳ ಕೊರತೆ ಇದ್ದು ಸರಿಪಡಿಸುವಂತೆ ಕೋರಿದರು. ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಾರದಿಂದನೇ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ. ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಪರ್ಮಿಷನ್ ಅಂತ ತೊಗೊಂಡಿದ್ದೀವಿ, ಅನುಮತಿ ಕೋರಿ ನಾವು ಇದು ಮಾಡಿದ್ದೀವಿ. ಮತ್ತು DC ಸಾಹೇಬ್ರ ಹತ್ರ ಅವರು ಚೇಂಬರಲ್ಲಿ ಕುತ್ಕೊಂಡು ನಾವು ಇಂಥ ದಿನ ಹೋರಾಟ ಮಾಡ್ತಾ ಇದ್ದೀವಿ ಸರ್, ಇಂಥ ಹಳ್ಳಿಯಲ್ಲಿ ಸಂಪೂರ್ಣ ಮಶಾನ ಇಲ್ಲ ಅಂತ ಅನ್ನೋದಕ್ಕೆ ಆಯಿತು ನೀವು ಮಾಡಿ ಒಂದು ಮನವಿ ಕೊಡಿ ಅಂತ ಹೇಳಿದರು. ಇವತ್ತಿನ ದಿನದಲ್ಲಿ ನಾವು ಮನವಿ ಕೊಟ್ಟು ನಮ್ಮ ಹಳ್ಳಿಯನ್ನು ಹೇಳ್ಕೊಳೋಣ ಅಂತ ಬಂದರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನ DC ಸಾಹೇಬ್ರು ಇಲ್ದಿರೋದು ನಮಗೆ ತುಂಬ ಬೇಜಾರ್ತಾ ಇದೆ, ಬೇಸರ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಸ್ಥಳೀಯವಾಗಿ ತುಗ್ಬೇರೆ ಹೋಬಳಿಲಾಗಿರ್ಬೋದು, ಮತ್ತೊಂದು ಹೋಬಳಿಲಾಗಿರ್ಬೋದು, ಮತ್ತೊಂದು ಊರಲ್ಲಾಗಿರ್ಬೋದು, ಎಲ್ಲ ಊರುಗಳಲ್ಲೂ ಸಮಸ್ಯೆಗಳಿದ್ದಾವೆ. ಏನು ಸಮಸ್ಯೆ ಅತಿ ಹೆಚ್ಚಾಗಿ ಕಾಣುವಂಥ ಸಮಸ್ಯೆಗಳೇನು ಅಂತಂದರೆ ಮಶಾನಗಳ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಈಗೇನು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕ ಗುರುಪ್ರಸಾದ್, ಬೆಂಗಳೂರು ಕಾರ್ಯದರ್ಶಿ ರಮೇಶ್, ಮಧುಕುಮಾರ್ ಸೇರಿದಂತೆ ಸಂಘಟನೆಯ ಸದಸ್ಯರು, ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಉಪಸ್ಥಿತರಿದ್ದರು. ಹರೀಶ್ ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.